ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈನ ಪ್ರತಿಷ್ಠಿತ ಹಾಗೂ ಹಿರಿಯ ಸಂಘಟನೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಎಂವಿಎಂ ಶೈಕ್ಷಣಿಕ ಸಂಕೀರ್ಣದಲ್ಲಿ ಹೊಸದಾಗಿ ನಿರ್ಮಿಸಲಾದ ಪಿಕಲ್ ಬಾಲ್ ಅಂಗಣದ ಭವ್ಯ ಉದ್ಘಾಟನಾ ಸಮಾರಂಭವು ಏಪ್ರಿಲ್ 5, 2026 ಭಾನುವಾರದಂದು ಸಂಜೆ ಜರುಗಿತು. ಮಹಾರಾಷ್ಟ್ರ ರಾಜ್ಯ ಸಾಂಸ್ಕೃತಿಕ ವ್ಯವಹಾರ ಮತ್ತು ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿ ಸಚಿವ ನ್ಯಾಯವಾದಿ ಆಶೀಶ್ ಶೇಲಾರ್ ರಿಬ್ಬನ್ ಕತ್ತರಿಸಿ ಪಿಕಲ್ ಬಾಲ್ ಅಂಗಣವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಪಿಕಲ್ ಬಾಲ್ ಪ್ರಾರಂಭ ಮಾಡಿದ ಉದ್ದೇಶ ತಿಳಿಸಿದ ಗಣೇಶ್ ಕಾಂಚನ್, ಇಂದಿನ ಮಕ್ಕಳು ಯುವಕರು ಮೊಬೈಲ್ನಲ್ಲೇ ತಮ್ಮ ಹೆಚ್ಚಿನ ಸಮಯ ವ್ಯಯಿಸುತ್ತಿದ್ದು, ಅವರನ್ನು ಪಿಕಲ್ ಬಾಲ್ನಂತಹ ಆಟದತ್ತ ಸೆಳೆದಾಗ ಅವರಿಗೆ ದೈಹಿಕ ಒತ್ತಡ ನಿವಾರಣೆಯೊಂದಿಗೆ ಮನರಂಜನೆಯನ್ನು ಒದಗಿಸುವ ಈ ಆಟದ ಅಗತ್ಯವಿದೆ ಎಂದರು. और आपके हमारे स्टूडेंट माइकल यहाँ पे आए थे, उन्होंने मुझे प्रोजेक्ट बना के दिया कि अपन पिकल बॉल खेलते हैं, पिकल बॉल का टूर्नामेंट रखते हैं. तो मतलब पिकल बॉल टूर्नामेंट क्यों, और पिकल बॉल का कोर्ट ही बनाओ. आज बंदे लोग अपना जो यंग जनरेशन है वो मोबाइल गैजेट से बाहर ही नहीं आ रहे, मतलब फिजिकल एक्टिविटी नहीं हो रहा है. दैट इज द बैड थिंग फॉर इंडिया. और क्योंकि यंग जनरेशन को अभी स्पोर्ट्स में आगे आना चाहिए. तो पहला जब हम लोग स्कूल में थे, जब हम लोग बहुत सारा स्पोर्ट्स खेलते थे सर, हम लोग की लास्ट 20 ईयर्स मैंने स्पोर्ट्स खेला है. मैंने महाराष्ट्र के लिए खेला है, मुंबई के लिए खेला है. तो अभी बच्चे लोगों को खाली स्पोर्ट्स में दूर भागते हैं, स्कूल में भी स्पोर्ट्स होता नहीं है. तो एमबीएम दिस इज आवर 125 ईयर्स एज ओल्ड इंस्टीट्यूशन. तो जो हमारा जो पैनल आया था विजन 2030, तो हम लोग ने सोच के आए थे कि यहाँ पे एजुकेशन, मेडिकल और स्पोर्ट्स में कुछ करेंगे. तो अंधेरी के जितने भी विभाग का है उनके लिए अब कुछ हम बेनिफिट देना चाहते हैं. हम लोग पहला चालू किया क्लस्टर वॉलीबॉल टूर्नामेंट. इसमें 128 टीम्स यहाँ पे आके गए, खेल के गए. टोटल 1000 स्टूडेंट को एकोमोडेट किया था ये बिल्डिंग पे. दिस इज द फर्स्ट टाइम इन मुंबई, किसने भी नहीं किया था ये चीज. बट एमबीएम, क्योंकि आपको भी लगता रहेगा ये 125 ईयर्स का एक्सपीरियंस है, उसकी वजह से इतना बड़ा टूर्नामेंट किया. सीबीएसई पूरा बोर्ड ने हम लोग को एप्रिसिएशन दिया है कि इतना बड़ा टूर्नामेंट करने के लिए. जैसे ही नया लोग आए थे ऐसे ही अभी हम लोग क्रिकेट में अचीवर्स क्रिकेट एकेडमी सुब्रमण्यम करके रणजी प्लेयर है, वो अभी यहाँ पे आए हुए हैं. उनका टोटल 25 प्लेयर मुंबई खेल चुके हैं, 20 प्लेयर. तो मैं यहाँ से जितने भी है पेरेंट्स को बोलना चाहूँगा, एमबीएम में आ जाइएगा, एमबीएम में एडमिशन लीजिएगा. ಮಂಡಳಿಯ ಮಾರ್ಗದರ್ಶಕರುಗಳಾದ ವೇದ್ ಪ್ರಕಾಶ್ ಶ್ರೇಯಾನ್, ಸುರೇಶ್ ಕಾಂಚನ್, ಗೋಪಾಲ್ ಪುತ್ರನ್, ಗೌರವ ಕಾರ್ಯದರ್ಶಿ ದಿಲೀಪ್ ಮುಲ್ಕಿ, ಗೌರವ ಕೋಶಾಧಿಕಾರಿ ದೇವರಾಜ್ ಕುಂದರ್, ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿಯ ಮಾಜಿ ಅಧ್ಯಕ್ಷ ಮಹಾಬಲ್ ಕುಂದರ್ ಉಪಸ್ಥಿತರಿದ್ದರು. ಒಟ್ಟು ಕಾರ್ಯಕ್ರಮ ಜೀಜಾ ಅಕಾಡೆಮಿಯ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಮಂಡಳಿಯ ಟ್ರಸ್ಟಿಗಳು, ಪದಾಧಿಕಾರಿಗಳು, ಸದಸ್ಯರು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಸದಸ್ಯರು, ಸಮಾಜ ಬಾಂಧವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಗುಣಮಟ್ಟದ ಸೃಷ್ಟಿ, ಶ್ರೇಷ್ಠತೆಯ ವಿತರಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮೊಗವೀರ ವ್ಯವಸ್ಥಾಪಕ ಮಂಡಳಿಯು ಕ್ರೀಡಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪಿಸಿದ್ದು, ನಾಡೋಜ ಡಾಕ್ಟರ್ ಜಿ ಶಂಕರ್, ವೇದ್ ಪ್ರಕಾಶ್ ಶ್ರೇಯಾನ್, ಸುರೇಶ್ ಕಾಂಚನ್ ಹಾಗೂ ಗೋಪಾಲ್ ಪುತ್ರನ್ ಅವರ ಮಾರ್ಗದರ್ಶನದಲ್ಲಿ ಈ ಕ್ರೀಡಾ ಸೌಲಭ್ಯವು ಸಿದ್ಧಗೊಂಡಿದೆ. ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷರಾದ ಗಣೇಶ್ ಕಾಂಚನ್, ಶೈಕ್ಷಣಿಕ ಸಮಿತಿಯ ಗೌರವ ಅಧ್ಯಕ್ಷ ಅಜಿತ್ ಜಿ ಸುವರ್ಣ ಮತ್ತು ಕಾರ್ಯದರ್ಶಿ ವರದರಾಜ್ ಶ್ರೀಯಾನ್ ಅವರು ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಒತ್ತು ನೀಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಕ್ರೀಡಾ ಸಮಿತಿಯ ಅಧ್ಯಕ್ಷ ಮನ್ಮೋಹನ್ ಕರ್ಕೇರ
ಮತ್ತು ಕಾರ್ಯದರ್ಶಿ ಪ್ರಶಾಂತ್ ತಿಂಗಳಾಯ ಅವರು ಕಾರ್ಯಕ್ರಮ ಯಶಸ್ಸುಗೊಳ್ಳುವಲ್ಲಿ ಶ್ರಮಿಸಿದರು. ಪಿಕಲ್ ಬಾಲ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಅಂಶಗಳನ್ನು ಒಳಗೊಂಡಿರುವ ವೇಗವಾಗಿ ಬೆಳೆಯುತ್ತಿರುವ ಒಂದು ಕ್ರೀಡೆಯಾಗಿದೆ. ಈ ಆಟವು ಕನಿಷ್ಠ ದೈಹಿಕ ಒತ್ತಡವನ್ನು ನೀಡುವುದರಿಂದ ಎಲ್ಲ ವಯೋಮಾನದವರಿಗೆ ಇದು ಸೂಕ್ತವಾಗಿದೆ. ದೈಹಿಕ ಕಸರತ್ತಿನ ಜೊತೆಗೆ ಮನರಂಜನೆಯನ್ನೂ ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.